ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಅವರು. ಈ ಒಂದು ಕರ್ನಾಟಕ ಆರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆಲ್ಮೋಸ್ಟ್ ಎಲ್ಲ ಈಗ 11ನೇ ತಾರೀಕಿಗೆ ಡೆವಿಲ್ ಪಿಕ್ಚರ್ ಆಲ್ರೆಡಿ ರಿಲೀಸ್ ಆಗೈತಿ. ಯಾಕಂದ್ರೆ ನಾನು ಸ್ವಲ್ಪ ಬೆಂಗಳೂರಿಗೆ ಬರಬೇಕಾಗಿತ್ತು. ಹಿಂಗಾಗಿ ಬೆಂಗಳೂರಿಗೆ ಬರ್ಬೇಕಾದಂತ ಪಿಕ್ಚರ್ ನೋಡಿದ್ದಿಲ್ಲ. ಆಮೇಲೆ ಇನ್ನೂ ನೋಡಿಲ್ಲ ಸತ್ಯ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಇವತ್ತು ಹೋಗಿ ಗ್ಯಾರಂಟಿ ನೋಡತ್ತೀನಿ. ಮತ್ತು ಬೇರೆ ಅಂದರೆ ಇವತ್ತು ನಾನು ಯಾಕಂದ್ರೆ ನಾವು ಒಬ್ರು ದರ್ಶನ್ ಸರ್ ವಿನೋದ್ ಪ್ರಭಾಕರ್ ಅವರ ಮತ್ತೆ ಅಭಿಮಾನಿ ಆಗಿರೋದ್ರಿಂದ ನಮ್ಮ ಸಿನಿಮಾಗಳಿಗೆ ನಾವು ಪ್ರಮೋಷನ್ ಮಾಡಲೇಬೇಕಾಗುತ್ತಾ. ನನ್ನ ಚಾನಲಲ್ಲಿ ಎಷ್ಟು ಜನ ನೋಡ್ತಾರೋ ಅದು ಬಿಡ್ತಾರೋ ಅದು ಬೇರೆ ಮಾತು. ಬಟ್ ನನ್ನಿಂದ ಒಬ್ಬ ವೀಕ್ಷಕನ ನೋಡಿ ಆ ಒಂದು ಪಿಕ್ಚರ್ ನೋಡಿದ್ರು ಅದು ನನ್ನಿಂದ ಪ್ರಮೋಷನ್ ಆಗಿತ್ತು ಅಂತ ನಾನು ಖುಷಿ ಪಡ್ತೀನಿ ಅಷ್ಟೇ. ಹಾಗಾಗಿ ಈ ಒಂದು ಪಿಕ್ಚರ್ಗೆ ಒಂದು ಇದು ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅಂತಂದ್ರೆ ಸಿನಿಮಾ ಆಲ್ರೆಡಿ ಜನ ನೋಡಿರುವಂಥ ರೀತಿ ಹೆಂಗೈತೆ ಅಂದ್ರೆ, ಆಮೇಲೆ ರಿವ್ಯೂ ಕೇಳಿಸ್ಕೊಂಡ್ರೆ ನನಗನ್ನಿಸ್ತು ಒಟ್ಟಿನಲ್ಲಿ ಈ ಒಂದು ಪಿಕ್ಚರ್ ಇರುವುದು ಏನಪ್ಪಾ ಅಂತಂದ್ರೆ ಪಾಲಿಟಿಕ್ಸ್ ಸಂಬಂಧಪಟ್ಟಿದ್ದು ಇರಬಹುದೇನೋ ಅಂತ ನನಗನ್ನಿಸ್ತು. ನಾನು ಇನ್ನೂ ಪಿಕ್ಚರ್ ನೋಡ್ತೀನಿ, ಗ್ಯಾರಂಟಿ ಇವತ್ತು ಹೋಗ್ತೀನಿ, ಅದು ಮಾತ್ರ ಸತ್ಯ. ನಾನು ಈ ಪಿಕ್ಚರ್ ನೋಡಿ ಬಂದಾದ್ಮೇಲೆ ಇನ್ನೂ ಒಂದು ರಿವ್ಯೂ ಮಾಡ್ತೀನಿ ಏನು ಅನ್ನೋದನ್ನ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಈ ರಿವ್ಯೂ ಮಾಡ್ಬೇಕಾದ್ರೆ ನಾನು ಅವತ್ತು 11ನೇ ತಾರೀಕು ನಾನು ಬೆಂಗಳೂರಿಗೆ ಬರಬೇಕಾಗಿತ್ತು. ಹಾಗಾಗಿ ಟ್ರೈನ್ ಹೋಗಿ ಬರ್ಬೇಕಾಯ್ತು. ನಾನು ಪಿಕ್ಚರ್ ನೋಡೋಕ್ಕಾಗಲ್ಲ 11ನೇ ತಾರೀಕು. ಆಮೇಲೆ ನಿನ್ನೆ ನೋಡ್ಬೇಕು ಅನ್ಕೊಂಡ್ವಿ. ನಿನ್ನೆ ಸ್ವಲ್ಪ ನಾವು ಹೊಸದಾಗಿ ರೂಮ್ಗಳಿಗೆ ಬಂದ್ರಿಂದ ಸ್ವಲ್ಪ ರೂಮ್ ಸೆಟಪ್ ಮಾಡ್ಕೋಬೇಕಾದ್ರೆ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವತ್ತು ನಾನು ಸಿನಿಮಾ ನೋಡೋಕೆ ಹೋಗ್ತೀನಿ. ಸಿನಿಮಾ ಒಟ್ಟಿನಲ್ಲಿ ಅಭಿಮಾನಿಗಳು ತೋರಿಸಿರುವಂಥ ಪ್ರೀತಿ. ಯಾಕಂದ್ರೆ ಇವತ್ತಿನ ಮಟ್ಟಿಗೆ ದರ್ಶನ್ ಸರ್ ಹೇಳಿದಾರಪ್ಪ ಅಂತಂದ್ರೆ ಒಳಗಡೆ ಇರೋದ್ರಿಂದ ಅವ್ರದ್ದೊಂದು ಡೈಲಾಗ್ ಹೊರಗಡೆ ಜಾಸ್ತಿ ವೈರಲ್ ಆಗಿತ್ತು. ಯಾಕಂದ್ರೆ ಯಾವುದೋ ಒಂದು ಇದರಲ್ಲಿ ಹೇಳಿದ್ರು, ಏನ್ರಿ ನಾನು ಇಲ್ಲದೇ ಇದ್ರು ಇಷ್ಟೊಂದು ಪ್ರೀತಿ ತೋರಿಸ್ತೀರ ಅಂತ. ಆ ಒಂದು ರೀತಿ ಒಳಗನ ಇವತ್ತು ಇಷ್ಟೆಲ್ಲ ಪ್ರೀತಿ ತೋರಿಸಿರುವಂಥದ್ದು ನಮ್ಮ ಡಿ ಬಾಸ್ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು. ಭಾಳ ಅವ್ರ ಸಿನಿಮಾ ನಿಜ ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಯಾರು ವಿರೋಧವಾಗಿಲ್ಲ. ಇಂಥ ಒಂದು ಅಭಿಮಾನಿಗಳನ್ನ ಪಡೆದಿರುವಂಥ ಏಕೈಕ ನಟ ಅಂತಂದ್ರೆ ಕರ್ನಾಟಕದೊಳಗೆ ನನಗೆ ಅನಿಸಿದ ಪ್ರಕಾರ ದರ್ಶನ್ ಸರ್ ಅಂತ ಅನ್ಸಕೈತಿ. ಯಾಕಂದ್ರೆ ಅಷ್ಟು ಅವ್ರು ಒಳಗಡೆ ಇದ್ರು ಕೂಡ ಅವ್ರ ಸಿನಿಮಾವನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಹಠದಿಂದ ಇವತ್ತು ಅಭಿಮಾನಿಗಳು, ಸೆಲೆಬ್ರಿಟಿಗಳು ಕಾಯಕತ್ತಾರ. ಆ ಸಿನಿಮಾಗಳು ಕೂಡ ಗೆಲ್ಲಿಸ್ತಾ ಇದಾರೆ. ಯಾಕಂದ್ರೆ ಒಂದೇ ದಿನಕ್ಕೆ 13.8 crore ಏನೋ ರೀಚ್ ಆಗಿದೆ, ಜಾಸ್ತಿ ಅಷ್ಟು ಕಲೆಕ್ಷನ್ ಮಾಡಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಡ್ತಿರೋದು ಇವೆಲ್ಲ ನೋಡಾಕತ್ತೀರಿ. ಯಾಕಂದ್ರೆ ಅಷ್ಟೊಂದು ಇದ್ರೊಳಗೆ ಹೊಂಟೈತಿ. ಬಟ್ ಕೆಲವೊಂದಿಷ್ಟುಗಳು ನೆಗೆಟಿವ್ ರಿವ್ಯೂ ಮಾಡ್ತಿರುವಂಥವ್ರು, ಆಮೇಲೆ ನೆಗೆಟಿವ್ ರಿವ್ಯೂ ಕೊಡ್ತಿರುವಂಥವ್ರಿಗೆ ಒಂದೇ ಒಂದು ಮಾತು, ನೀವು ದಯವಿಟ್ಟು ಹೇಳ್ತೀನಿ, ಸಿನಿಮಾವನ್ನು ನೋಡಿರಿ, ಚೆನ್ನಾಗೈತಲ್ಲ ಅದಕ್ಕೊಂದು ಖುಷಿ ಪಡ್ರಿ. ಯಾಕಂದ್ರೆ ಕನ್ನಡ ಸಿನಿಮಾಗಳಾಗಿರೋದ್ರಿಂದ ಕರ್ನಾಟಕದವರ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಈಗ ನೋಡ್ರಿ, ಯಾರ ಬೇರೆ ಈ ಕನ್ನಡದೊಳಗೆ ದರ್ಶನ್ ಸರ್ ಸಿನಿಮಾ ಬರ್ತೈತಿ ಅಂತಂದ್ರೆ ಬೇರೆ ಸಿನಿಮಾದ ನಟರು, ಬೇರೆ ಭಾಷೆ ಸಿನಿಮಾದ ನಟರು ಹೆದರ್ತಾರ ನಮ್ಮ ಕರ್ನಾಟಕದೊಳಗೆ. ಯಾಕಂದ್ರೆ ಅಂಥ ಒಬ್ಬ ಕರ್ನಾಟಕದೊಳಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ಕೊಂಡಿರುವಂಥವ್ರು ದರ್ಶನ್ ಸರ್ ಸಿನಿಮಾ ಬರಾಕತ್ತೆ ಅಂತಂದ್ರೆ ಇಲ್ಲಿ ಡೇಟ್ಗಳನ್ನ ಹಾಕೊಳ್ಳೋಂಗಿಲ್ಲ. ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಅಭಿಮಾನಿಗಳಿರುವಂಥವ್ರು ಈ ದರ್ಶನ್ ಸರ್ ಅಭಿಮಾನಿಗಳು. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಒಂದು ಅಭಿಮಾನಿಗಳು ಇವತ್ತ ಈ ಒಂದು ಸಿನಿಮಾವನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಹಠದಿಂದ ರೆಡಿಯಲ್ಲಿದ್ದಾರೆ. ಎಲ್ಲರೂ ಸಿನಿಮಾವನ್ನು ನೋಡಿರಿ. ಇನ್ನೂ ಯಾರು ಸಿನಿಮಾಗಳನ್ನು ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿರಿ. ನಾನು ಇವತ್ತು ಸಿನಿಮಾ ನೋಡ್ತಾ ಇದ್ದೀನಿ. ಸಿನಿಮಾವನ್ನು ನೋಡಿ ಆದಮೇಲೆ ಬಂದು ನಿಮ್ಮ ರಿವ್ಯೂವನ್ನು ಹೇಳಿ. ಆದಷ್ಟು ಸಿನಿಮಾ ಚೆನ್ನಾಗಿದ್ರು ಕೂಡ ನೀವು ರಿವ್ಯೂವನ್ನು ಕೆಟ್ಟದಾಗಿ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬೇರೆ ನಟರ ಅಭಿಮಾನಿಗಳಿದ್ರು ಕೂಡ ಖುಷಿ ಪಡ್ರಿ. ಅಥವಾ ಸಿನಿಮಾಗಳು ಚೆನ್ನಾಗೈತಿ ಅಂತ ಅನಿಸಿದ್ರೆ ವೈಯಕ್ತಿಕದಿಂದ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ಮನಸ್ಸು ಮುಟ್ಕೊಂಡು ನಿಮ್ಮ ಒಂದು ರಿವ್ಯೂವನ್ನು ಹೇಳ್ರಿ. ಯಾಕಂದ್ರೆ ನೆಗೆಟಿವ್ ರಿವ್ಯೂ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಆದಷ್ಟು. ಯಾಕಂದ್ರೆ ಸಿನಿಮಾ ಒಟ್ಟಲ್ಲಿ ಒಂದು ಸಿನಿಮಾ ಮಾಡ್ತಾರಂದ್ರೆ ಅದಕ್ಕೊಂದು ರೀತಿ ಇದೇ ಇರ್ತೈತಿ. ಎಲ್ಲೋ ಒಂದು ಸ್ವಲ್ಪ ಲ್ಯಾಗ್ ಆಗ್ತಿರ್ಬೋದು ಅಷ್ಟ. ಅದು ಬಿಟ್ಟರೆ ಸಿನಿಮಾವನ್ನು ಚೆನ್ನಾಗೈತೆ ಅಂತ ಹೇಳಿದ್ದಾರೆ. ಆದಷ್ಟು ನೆಗೆಟಿವ್ ರಿವ್ಯೂನ ಮಾಡಬೇಡ್ರಿ. ಸಿನಿಮಾವನ್ನು ಇನ್ನೂ ಯಾರು ನೋಡಿಲ್ಲ ಥಿಯೇಟರ್ ಒಳಗೆ ಹೋಗಿ ಸಿನಿಮಾವನ್ನು ನೋಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.